ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಆಷಾಢ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲಸ ಎಲ್ಲ ಮುಗಿಸಿ ರೆಡಿ ಆದೆ. ಸಿಲ್ವರ್ ಐಟಮ್ಸ್ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಅಷ್ಟೇ ಬೇಗ ಕಪ್ ಆಗೋಗ್ಬಿಡುತ್ತೆ. ಹಾಗೆ ಕ್ಲೀನ್ ಮಾಡೋ ಪ್ರೊಸೀಜರ್ ಕೂಡ ತುಂಬಾ ಇರುತ್ತೆ ಅಂತ ಹೇಳಿಬಿಟ್ಟು, ಸೊ ಅದಕ್ಕೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಮೆಥಡ್ ಇದೆಯಾ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಅಮೆಝಾನಿಂದ ಈ ಸಿಲ್ವರ್ ಕ್ಲೀನರ್ನ ತರಿಸ್ಕೊಂಡೆ. ಸಿಲ್ವರ್ ಐಟಮ್ಸ್ ಮೇಲೆ ಈ ಲಿಕ್ವಿಡ್ ಹಾಕಿ ಒಂದು 3 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಹಳೇ ಬ್ರಷಿಂದ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡ್ರೇ ಸಾಕಾಗುತ್ತೆ. ಎಫರ್ಟ್ಲೆಸ್ ಆಗಿ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಆವಾಗಲೇ ಹೇಗಿತ್ತು ಅಂತ ಹೇಳ್ಬಿಟ್ಟು, ನಿಜ ಹೇಳಬೇಕಂದ್ರೆ ಒಂದು ಹೊಸದಾಗಿ ತಂದಿರೋ ಬೆಳ್ಳಿ ಸಾಮಾನು ಥರನೇ ಆಗುತ್ತೆ. ಸೊ ಹಾರ್ಡ್ಲಿ ಒಂದು 15 ಮಿನಿಟ್ಸ್ ಆಯಿತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮ್ಮ ಇನ್ಬಾಕ್ಸ್ಗೆ DM ಮಾಡ್ತೀನಿ. ತೊಳೆದಿದ ತಕ್ಷಣ ಹಾಗೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಎಲ್ಲದನ್ನು ಒರೆಸಿಟ್ಕೊಂಡ್ಬಿಟ್ರೆ ನಾನು ಹೇಳ್ದಂಗೆ ಹೊಸ ಬೆಳ್ಳಿ ಸಾಮಾನು ಥರನೇ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಆವಾಗಲೇ ಹೇಗಿತ್ತು ಅಂತ ಇವಾಗ ಏನಿತ್ತು ಅಂತಂದ್ಬಿಟ್ಟು ಡಿಫ್ರೆನ್ಸು ತುಂಬಾ ಚೆನ್ನಾಗಿರುತ್ತೆ. ಹಾಗೆ 15 ದಿನದವರೆಗೂ ಯಾವ ಕಪ್ಪಿಗೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಅದನ್ನೆಲ್ಲ ಮುಗಿಸಿ ದೀಪ ಕೂಡ ಹಚ್ಕೊಳ್ತಾ ಇದ್ದೀನಿ. ನಾನೊಬ್ಬರು ಅಸ್ಟ್ರಾಲಜರ್, ಹಾಗೆ ಚಾನಲಲ್ಲಿ ಹೇಳೋದು ಕೇಳಿದ್ದೆ, ಈ ಒಂದು ಪೌಡರ್ನ ನಾವು ಹಚ್ಚುವಂತಹ ದೀಪಕ್ಕೆ ಹಾಕಿದ್ರೆ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ಮನೆಯಲ್ಲೂ ಕೂಡ ಒಂದೊಳ್ಳೆ ಪರಿಮಳನೇ ಇರುತ್ತೆ. ಆ ಪೌಡರ್ ಹಾಕ್ತಿದ್ದಂಗೆ ಈ ದೇವಸ್ಥಾನದಲ್ಲಿ ಆಗೋವಂಥ ಫೀಲ್ಗೂ ಮನೆಯಲ್ಲಿ ಆಗುತ್ತೆ, ಆ ಒಂದು ವಾತಾವರಣ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಜಾವತ್ ಪೌಡರ್ ಅಂತ ನಿಮ್ಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಹಾಗೂ ಏನಾದರೂ ಸಿಗಲಿಲ್ಲ ಅಂತಂದರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಇದ್ರ ಲಿಂಕು ಕೂಡ ಅಮೆಝಾನಲ್ಲಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.